ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಸುರಿದಿದೆ. ತಡರಾತ್ರಿ ಸುರಿದ ಭಾರೀ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಕಾಲೇಜು ಮುಂಭಾಗದ ಅಂಗಡಿಗಳಿಗೆ ನೀರು ನುಗ್ಗಿದೆ. ತಡರಾತ್ರಿ ಸುರಿದಂತ ಭಾರೀ ಮಳೆಗೆ ಸಾಕಷ್ಟು ಅವಾಂತರ ಉಂಟಾಗಿದೆ. ಕಾಲೇಜು ಮುಂಭಾಗದ ಅಂಗಡಿಗಳಿಗೆ ಮಳೆಯ ನೀರು ನುಗ್ಗಿದೆ. ಕಲಬುರಗಿ ನಗರದ PDA ಇಂಜಿನಿಯರಿಂಗ್ ಕಾಲೇಜ್ ಏನಿದೆ, ನೆಲ ಮಹಡಿಯಲ್ಲಿ 10ಕ್ಕೂ ಹೆಚ್ಚು ಅಂಗಡಿಗಳಿಗೆ ನೀರು ನುಗ್ಗಿದೆ. ಬಟ್ಟೆ ಅಂಗಡಿ, ಜೆರಾಕ್ಸ್ ಅಂಗಡಿ ಸೇರಿದಂತೆ ಹಲವು ಅಂಗಡಿಗಳಿಗೆ ನೀರು ನುಗ್ಗಿದೆ. ಅದೊಂದು ಕಡೆ ಪಾಪ ನೀರನ್ನು ಹೊರ ಹಾಕೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ ಮಾಲೀಕರು. ಮಳೆಗೆ ಲಕ್ಷಾಂತರ ಮೌಲ್ಯದ ವಸ್ತುಗಳೆಲ್ಲವೂ ಕೂಡ ನೀರು ಪಾಲಾಗಿದೆ. ಜೆರಾಕ್ಸ್ ಮಷೀನ್ ಏನಿದೆ ಅದು ಕೂಡ ಹಾಳಾಗಿದೆ. ಕಲಬುರಗಿ ಜಿಲ್ಲೆಯಾದ್ಯಂತ ಧಾರಾಕಾರವಾಗಿ ಸುರಿದಂಥ ಮಳೆಯಿಂದಾಗಿ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿದೆ. ಕಾಲೇಜು ಮುಂದೆ ಇದ್ದಂಥ ಅಂಗಡಿಗಳೇನಿದೆ, ಅಲ್ಲಿ ಜೆರಾಕ್ಸ್ ಮಿಷಿನ್ ಅಂಗಡಿ ಇತ್ತು. ಆಮೇಲೆ ನೀರು ನುಗ್ಗಿರುವಂಥ ಪರಿಣಾಮವಾಗಿ ನೀರನ್ನು ಹೊರಗಡೆ ಹಾಕೋದಕ್ಕೆ ಪಾಪ ಹರಸಾಹಸ ಪಟ್ಟಿದ್ದಾರೆ. ಕಲಬುರಗಿ ಜಿಲ್ಲೆಯಾದ್ಯಂತ ನಸುಕಿನ ಜಾವ ಸುರಿದ ಧಾರಾಕಾರ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿರುವಂಥದ್ದು. ಅಲ್ಲಲ್ಲಿ ಶಾಲಾ ಮಕ್ಕಳು ರಸ್ತೆ ಸಂಪರ್ಕಕ್ಕೆ ಬಂದಾಗಿ ಶಾಲಾ ಮಕ್ಕಳು ಕೂಡ ಸಮಸ್ಯೆಯನ್ನು ಎದುರಿಸಿರುವಂಥದ್ದು. ಇನ್ನು ಕಲಬುರಗಿ ನಗರದಲ್ಲಿ ಬೆಳಗಿನ ಜಾವ ಸುರಿದ ಧಾರಾಕಾರ ಮಳೆಗೆ ಅಂಗಡಿ ಮುಂಗಟ್ಟುಗಳಿಗೂ ಕೂಡ ಸಾಕಷ್ಟು ಪ್ರಮಾಣದ ನೀರು ತುಂಬಿರುವಂಥದ್ದು. ನಾವು ಸದ್ಯ ಕಲಬುರಗಿ ನಗರದ PDA ಕಾಲೇಜ್ ಎದುರುಗಡೆ ಇರುವಂತಹ ಡೈಮಂಡ್ ಪ್ಲಾಜಾ ಕಾಂಪ್ಲೆಕ್ಸ್ನಲ್ಲಿದ್ದೇವೆ. ನೀವು ವಿಡಿಯೋದಲ್ಲಿ ಗಮನಿಸಬಹುದು ಅಂಗಡಿ ಮುಂಗಟ್ಟುಗಳಿಗೆ ಯಾವ ರೀತಿಯಾಗಿ ನೀರು ತುಂಬಿ ಅವಾಂತರವನ್ನು ಸೃಷ್ಟಿಸಿರುವಂಥದ್ದು. ಇನ್ನು ಅಂಗಡಿಯಲ್ಲಿದ್ದಂತಹ ಜೆರಾಕ್ಸ್ ಮಷೀನ್ ಆಗಿರ್ಬೋದು, ಸಣ್ಣ ಪುಟ್ಟ ಐಟಮ್ಗಳು ಕೂಡ ನೀರಿನಲ್ಲಿ ಮುಳುಗಿ, ಎಲೆಕ್ಟ್ರಿಕಲ್ ಐಟಮ್ಗಳು ನೀರಿನಲ್ಲಿ ಮುಳುಗಿ ಸಾಕಷ್ಟು ಪ್ರಮಾಣದ ಹಾನಿ ಉಂಟಾಗಿದೆ ಎಂದು ವ್ಯಾಪಾರಸ್ಥರು ಅಳಲನ್ನು ತೋಡಿಕೊಳ್ತಿದ್ದಾರೆ. ಇನ್ನು ಪ್ರತಿ ವರ್ಷವೂ ಕೂಡ ಇದೇ ರೀತಿ ಸಮಸ್ಯೆಯನ್ನು ನಾವು ಎದುರಿಸ್ತಿದ್ದೇವೆ. ಆದರೂ ಕೂಡ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಯಾರು ಕೂಡ ತಲೆ ಕೆಡಿಸ್ಕೊಳ್ತಿಲ್ಲ. ಈ ಜೆರಾಕ್ಸ್ ಮಷೀನ್ ಒಂದು ಬಾರಿ ಕೆಟ್ಟರೆ 5ರಿಂದ 10,000 ರೂಪಾಯಿ ಖರ್ಚಾಗುತ್ತೆ ಅನ್ನುವಂಥ ಅಳಲನ್ನು ತೋಡಿಕೊಳ್ತಿರುವಂಥದ್ದು. ಇನ್ನು ನೀರಿನಲ್ಲಿ ಮುಳುಗಿರುವಂತಹ ಜೆರಾಕ್ಸ್ ಮಷೀನನ್ನು ರಿಪೇರಿ ಮಾಡುವಲ್ಲಿ ವ್ಯಾಪಾರಸ್ಥರು ಮುಂದಾಗಿರುವಂಥದ್ದು. ಇನ್ನು ಯಾವುದೇ ರೀತಿಯ ಕ್ರಮಕ್ಕೆ ಮುಂದಾಗದ ಜನಪ್ರತಿನಿಧಿಗಳು ಅಧಿಕಾರಿಗಳ ವಿರುದ್ಧ ಕೂಡ ಸಾಕಷ್ಟು ಆಕ್ರೋಶ ವ್ಯಾಪಾರಸ್ಥರು ಹೊರಹಾಕ್ತಿರುವಂಥದ್ದು. ಯಾವುದೇ ರೀತಿಯ ಕ್ರಮಕ್ಕೆ ಮುಂದಾಗ್ತಿಲ್ಲ ಎನ್ನುವಂತಹ ಅಳಲನ್ನು ತೋಡಿಕೊಳ್ತಿರುವಂಥದ್ದು. ಈ ಕುರಿತು ಮಾತಾಡೋದಕ್ಕೆ ನಮ್ಮ ಜೊತೆ ಕೆಲ ವ್ಯಾಪಾರಸ್ಥರಿದ್ದಾರೆ, ಅವರನ್ನು ಮಾತಾಡ್ತಾ ಹೋಗ್ತೀನಿ. ಯಾವಾಗ ನೀರು ಬಂತು, ಎಷ್ಟೆಲ್ಲ ಸಮಸ್ಯೆಗಳನ್ನು? ಮುಂಜಾನೆ 5 ಗಂಟೆಲಿಂದ ನೀರು ಫುಲ್ ಕಂಟಿನ್ಯೂ ಅದಣ್ಣ. ನಮಗೇನು ಗೊತ್ತಿಲ್ಲ. ಮತ್ತು ಅಲ್ಲಿಂದ ಕಾಂಪ್ಲೆಕ್ಸ್ದವ್ರು ಫೋನ್ ಹಚ್ಚಾರ, ನಮಗೆ ಭಾಳ ನೀರು ಬಂದದ, ಎಲ್ಲ ದುಕಾನ್ದಾಗ ಹೋಗ್ಬಿಟ್ಟವ ಅಂತಂದ್ಮೇಲೆ 6 ಗಂಟೆ ಬಂದು ನೋಡಿದ್ರೆ ಎಲ್ಲ ಹಾಳಾಗ್ಯವಣ ನೀರಿಲ್ಲಿ. ಮಷಿನ್ದಾಗೆಲ್ಲ ನೀರು ಹೋಗ್ಯವಣ, ಶಾಪ್ದಾಗ ಒಳಗೆ ಪೂರಾ ನೀರು ಹೋಗ್ಯವಣ. ಮೋಟ್ರ್ ಎಲ್ಲ ಕರೆಂಟ್ ಹೋಗಿ ಎಲ್ಲ ಟಿ ಸಿ ಬಂದಾಗಿ ಹೋಗ್ಯದಣ. ಎಲ್ಲ ನೀರಿನ ಮೊನ್ನೆ ಒಂದು ವಾರ ಹಿಂದೆ ಮಷಿನ್ ತಂದಿನಣ್ಣ, ಪೂರಾ ಎಲ್ಲ ಲುಕ್ಸಾಣ ಭಾಳ ಆಗ್ಯದಣ್ಣ. ಈಗ ಏನು ಮಾಡ್ಬೇಕಂತಂದ್ರೆ ಆ ದುಕಾನ್ ಮಷಿನ್ ಭೀ ಹೋಗ್ಯವಣ, ಈ ದುಕಾನ್ ಭೀ ಮಷಿನ್ ಹೋಗ್ಯಾವ. ಈಗ ಇದು ಪ್ರತಿ ವರ್ಷ ಹಿಂಗೆ ಅದಣ್ಣ. ಹೋದ ವರ್ಷ ಭೀ ಹಿಂಗೆ ಲುಕ್ಸಾಣ ಆಗಿತ್ತಣ್ಣ, ಈ ವರ್ಷ ಭೀ ಹಿಂಗೆ ಲುಕ್ಸಾಣ. ಒಂದು ವರ್ಷಿಗೊಮ್ಮೆ ಇದು ಮಾಡೋದೇ ಅದಣ್ಣ. ಇಲ್ಲಿ ಭಾಳಷ್ಟು ಏನು ನೋಡಿದ್ರೆ ಭೀ ಮುಂಜಾನೆ ಬಂದು ನೋಡಿದ್ರೆ ಪೂರ ನೀರು. ಕಸ್ಟಮರ್ ಒಂದು ಬರಲ್ಲ ಸರ್, ಇಲ್ಲಿ ಭಾಳಷ್ಟು ಪ್ರಾಬ್ಲಮ್ ಆಗ್ಲತ್ತದ. ಅದು ಪೂರ ಮಳೆ ಬಂದು ಎಲ್ಲ ನೀರು, ಮಳೆ, ಮಷಿನ್ ಕರೆಂಟ್ ಬಿಲ್ ಎಲ್ಲ ಹಾಳಾಗ್ಯವ ಸರ್. ಕರೆಂಟ್ ಸುಟ್ಟು ಬಿಟ್ಟವ್ರೆಲ್ಲ. ಇದಿಷ್ಟು ವ್ಯಾಪಾರಸ್ಥರ ಮಾತಾಗಿರುವಂಥದ್ದು. ಪ್ರತಿ ಬಾರಿ ಮಳೆ ಬಂದಾಗಲೂ ಸಹ ನಾವು ಈ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ಆದರೂ ಕೂಡ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳು ಈ ಕುರಿತು ತಲೆ ಕೆಡಿಸ್ಕೊಳ್ತಿಲ್ಲವೆನ್ನ ಅಳಲನ್ನು ಅವರು ತೋಡಿಕೊಳ್ತಿದ್ದಾರೆ.